ಖುಷಿ ಆಗ್ತದೆ, ಒಂದು ದೊಡ್ಡ ಗೆಲುವು ಸಿಕ್ಕಿದೆ. ನನ್ನ ಗೆಲುವು ಅಂತ ಹೇಳಕ್ಕೆ ಇಷ್ಟಪಡಲ್ಲ, ಯುದ್ಧಕಾಂಡದ ಗೆಲುವಲ್ಲ, ಕನ್ನಡ ಚಿತ್ರರಂಗದ ಗೆಲುವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಶ್ರಮ ಹಾಕಿದ್ದು ಒಂದು ಒಳ್ಳೆ ಸಂದೇಶ ಕೊಡಬೇಕು, ಸಮಾಜದಲ್ಲಿ ಈ ಸಿನಿಮಾ ಮುಖಾಂತರ ಒಂದು ಬದಲಾವಣೆಗಳಾಗಬೇಕು, ಸುಧಾರಣೆ ಆಗಬೇಕು. ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಸಿನಿಮಾ ಬರಬೇಕು, ಎಲ್ಲರೂ ಹೆಮ್ಮೆ ಪಡುವಂಥ ಸಿನಿಮಾ, ಎಲ್ಲರೂ ಮೆಚ್ಚುಗೆ ಪಡುವಂಥ ಸಿನಿಮಾ. ಹೌದು, ಎದೆ ತಟ್ಕೊಂಡು ಇದು ನಮ್ಮ ಕನ್ನಡದ ಸಿನಿಮಾ ಅಂತ ಹೇಳೋ ಥರ ಒಂದು ಸಿನಿಮಾ ಮಾಡಬೇಕು ಅನ್ನೋದು ಅಷ್ಟೇ ನನ್ನ ಉದ್ದೇಶ ಆಗಿತ್ತು. ಆ ಉದ್ದೇಶ ಗೆದ್ದಿದೆ, ಅದಕ್ಕೆ ನನಗೆ ಭಾಳ ಖುಷಿ ಇದೆ. ಆಮೇಲೆ ಮೊದಲನೇ ದಿನ ಬಂದು ಇಷ್ಟು ಭಾರಿ ಸಂಖ್ಯೆಯಲ್ಲಿ ಚಿತ್ರಮಂದಿರದಲ್ಲಿ ಆರ್ಗ್ಯಾನಿಕ್ ಆಗಿ ಬಂದು ಸಿನಿಮಾ ನೋಡಿ ತಮ್ಮ ಪ್ರಶಂಸೆ, ತಮ್ಮ ಅಭಿಪ್ರಾಯನ ಭಾಳ ಪಾಸಿಟಿವ್ ರೀತಿಯಲ್ಲಿ ವ್ಯಕ್ತಪಡಿಸೋದಕ್ಕೆ ನಾನು ಅವರೆಲ್ಲರಿಗೂ ಚಿರಋಣಿಯಾಗಿರ್ತೀನಿ. ಎಲ್ಲರೂ ಕೂಡ ಈ ಸಿನಿಮಾನ ಗೆಲ್ಲಿಸಲೇಬೇಕು, ಇದು ಪ್ರತಿಯೊಬ್ಬರ ಜವಾಬ್ದಾರಿ. ಟ್ರೈಲರ್ ರಿಲೀಸ್ ದಿನ ಕೂಡ ರವಿ ಸರ್ ಹೇಳಿದರು, ಎಲ್ರಿಗೂ ಜವಾಬ್ದಾರಿ ಅನ್ನೋದಿದ್ದರೆ, ಎಲ್ಲರೂ ಕರ್ತವ್ಯ ಅಂತ ಆಗಿದ್ದರೆ ಟಿಕೆಟ್ ತೊಗೊಂಡು ಬಂದು ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿ. ಎಲ್ರಿಗೂ ಆ ಜವಾಬ್ದಾರಿ, ಆ ಕರ್ತವ್ಯ ಇದೆ ಅಂತ ಭಾವಿಸ್ತೀನಿ. ಯುದ್ಧಕಾಂಡ ಸಿನಿಮಾ, ಕನ್ನಡದ ಸಿನಿಮಾ, ಕನ್ನಡದ ಗೆಲ್ಲಿ. ಅಲ್ಲ, ಅವ್ರು ಅವತ್ತೇ ಹೇಳಿದಾರಲ್ಲ, ನಾನು ಫಸ್ಟ್ ಡೇ ನೋಡೋಕೆ ಆಗದೆ ಇದ್ರು ಎರಡನೇ ದಿನ ಅಥವಾ ಮೂರನೇ ದಿನ ಶೂಟಿಂಗಲ್ಲಿ ಇರೋ ಕಾರಣ, ಶೂಟಿಂಗ್ ಮುಗಿದ ನಂತರ ನಾನು ಖಂಡಿತ ಬಂದು ನೋಡ್ತೀನಿ ಅಂತ ಹೇಳಿದ್ದಾರೆ. ಆ್ಯಂಡ್ ರವಿ ಸರ್ ಇವತ್ತು ಮಾತು ತಪ್ಪುವಂಥವ್ರಲ್ಲ, ಅವರು ಫಸ್ಟ್ ಟಿಕೆಟ್ ಆಲ್ರೆಡಿ ಪರ್ಚೇಸ್ ಮಾಡಾಗಿದೆ, ಅವ್ರಿಗೆ ಅಂತಾನೆ ಆಸನ ಅಲ್ಲಿ ಬುಕ್ ಆಗಿದೆ, ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸೊ ಮಚ್. ಒಂದೇ ನಿಮಿಷ ಬರ್ತಿದ್ಯಾ? ಹೌದಾ? ಸಿನಿಮಾ ನೋಡಿದ್ಮೇಲೆ ಏನ್ ಅನಿಸ್ತಾ ಇದೆ ನಿನ್ನ ಸ್ಕ್ರೀನ್ ಮೇಲೆ ನೋಡಿದ್ಮೇಲೆ? ತುಂಬಾ ಖುಷಿ ಆಯ್ತಾ? ನಿಮ್ ಫ್ರೆಂಡ್ಸ್ ಟೀಚರ್ಸ್ ಏನ್ ಹೇಳ್ತಿದ್ದಾರೆ? ಆಲ್ ದ ಬೆಸ್ಟ್. ಖುಷಿ ಆಗ್ತಾ ಇದೆಯಾ? ಅಲ್ಲ, ಯಾರಾದ್ರೂ ದಾರಿ